ಆಕಾಶ ಕತ್ತಲಾಯಿತು. ಮಿಂಚು, ಗಾಳಿ, ಭಾರೀ ಮಳೆ. ಹಳ್ಳಿಯ ದಾರಿಗಳು ಕೆಸರಿನಿಂದ ತುಂಬಿಕೊಂಡವು. ಆ ರಾತ್ರಿ ಭಾರೀ ಮಳೆ ಸುರಿಯುತ್ತಿತ್ತು. ಗಾಳಿ ಜೋರಾಡಿ ಬೀಸುತ್ತಿತ್ತು. ಆ ಚಳಿಯ ಗಾಳಿಯಲ್ಲಿ ರಮೇಶ್ನ ವೃದ್ಧ ತಾಯಿಗೆ ತೀವ್ರ ಜ್ವರ ಹಿಡಿಯಿತು. ಅವಳ ದೇಹ ಬಿಸಿ ಬಿಸಿಯಾಗಿ ತಾಪದಿಂದ ನಡುಗುತ್ತಿತ್ತು. ಅವಳು ಹಾಸಿಗೆಯ ಮೇಲೆ ದುರ್ಬಲವಾಗಿ ಮಲಗಿಕೊಂಡು ನೋವಿನಿಂದ ಕಣ್ಣು ಮುಚ್ಚಿಕೊಂಡಿದ್ದಳು. ರಮೇಶ್, ನನ್ನ ದೇಹ ತುಂಬ ಬಿಸಿಯಾಗಿದೆ. ನನಗೆ ತುಂಬ ತಲೆನೋವಾಗ್ತಿದೆ ಮಗ. ಅಮ್ಮ, ನೀನು ಮಾತಾಡಬೇಡ. ನಾನು ಈಗಲೇ ಔಷಧಿ ತರ್ತೀನಿ. ಏನೇ ಆದರೂ ನಿನ್ನನ್ನು ಉಳಿಸ್ತೀನಿ. ತಾಯಿಯ ಸ್ಥಿತಿ ನೋಡಿದ ರಮೇಶ್ ತುಂಬ ಗಾಬರಿಯಾಗುತ್ತಾನೆ. ಅವಳ ದೇಹ ಉರಿಯುತ್ತಿತ್ತು. ಜ್ವರ ಹೆಚ್ಚಾಗುತ್ತಿತ್ತು. ತಕ್ಷಣವೇ ಯಾವುದೇ ವಿಳಂಬ ಮಾಡದೆ ರಮೇಶ್ ಹಣಕ್ಕಾಗಿ ಸೇಠ್ಜಿ ಅವರ ಮನೆಗೆ ಹೋಗುತ್ತಾನೆ. ಸೇಠ್ಜಿ, ದಯವಿಟ್ಟು ಸಹಾಯ ಮಾಡಿ. ನನ್ನಮ್ಮನ ಜೀವ ಉಳಿಸ್ಬೇಕು. ನಾನು ಹಣ ಕೊಡ್ತೀನಿ, ಆದರೆ ಬಡ್ಡಿ ಕೊಡಬೇಕು. ಇದು ವ್ಯವಹಾರ, ದಯೆಯಲ್ಲ. ಸರಿ ಸೇಠ್ಜಿ, ನಾನು ಒಪ್ತೀನಿ. ನನ್ನಮ್ಮ ಮುಖ್ಯ. ಸೇಠ್ಜಿ ಬಳಿ ಹಣ ಪಡೆದುಕೊಂಡ ನಂತರ ರಮೇಶ್ ತಕ್ಷಣವೇ ಡಾಕ್ಟರ್ ಹತ್ತಿರ ಔಷಧಿಗಾಗಿ ಹೋಗುತ್ತಾನೆ. ಡಾಕ್ಟರ್ ಸರ್, ದಯವಿಟ್ಟು ಸಹಾಯ ಮಾಡಿ. ನನ್ನ ತಾಯಿಗೆ ತುಂಬ ಜ್ವರ ಬಂದಿದೆ. ಅವಳ ದೇಹ ತುಂಬ ಬಿಸಿಯಾಗಿದೆ. ತುಂಬ ದುರ್ಬಲವಾಗಿದ್ದಾರೆ. ಮಳೆ ಕಾರಣಕ್ಕೆ ನಾನು ತಡವಾಗಿ ಬಂದೆ. ದಯವಿಟ್ಟು ಏನಾದರೂ ಔಷಧಿ ಕೊಡಿ ಸರ್. ನನ್ನ ತಾಯಿಯನ್ನು ಉಳಿಸ್ಬೇಕು. ಭಯಪಡುವ ಅಗತ್ಯ ಇಲ್ಲ. ಈ ಔಷಧಿ ಸಮಯಕ್ಕೆ ಕೊಟ್ರೆ ಅವಳು ಗುಣವಾಗ್ತಾಳೆ. ಧನ್ಯವಾದ ಡಾಕ್ಟರ್. ನೀವು ನಮಗೆ ದೇವರಂತವರು.